ಮೊದಲು ನಾನು 4 ಲೋಟ ಅಕ್ಕಿ ಹಸಿಟ್ಟು, 2 ಲೋಟ ಚಿರೋಟಿ ರವೆ, 1 ಕಪ್ ಒಣಕೊಬ್ಬರಿ, 1 ಖಾರಕ್ಕೆ ತಕ್ಕಷ್ಟು ಒಣಗಿದ ಮೆಣಸಿನ್ಕಾಯಿ, 1 ಕಪ್ ಹುರ್ಗಡ್ಲೆ, 1 ಕಪ್ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಜೀರಿಗೆ, ಚಿಟಿಕೆಗೆ ತಕ್ಕಷ್ಟು ನಾನು ಜೀರಿಗೆ, ಕರಿಬೇವು, ಒಣಕೊಬ್ಬರಿ, ಒಣಗಿದ ಮೆಣಸಿನ್ಕಾಯಿ ಹಾಕಿ ಪುಡಿ ಮಾಡ್ಕೊತಾ ಇದ್ದೀನಿ. ಈಗ ನಾನು ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಸಿಟ್ಟು ಈ ಥರ ಹದ ಇರಬೇಕು ನೋಡಿ, ಹೆಂಗೆ ಬರ್ತಾಯಿದೆ, ಈ ಥರ ಇರಬೇಕು. ಇದನ್ನು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ನನಗೆ ಅಷ್ಟೊಂದು ಹಸಿಟ್ಟು ಕಲ್ಸೋಕ್ಕೆ ಬರೋಲ್ಲ, ಅದಕ್ಕೆ ನಮ್ಮ ಮಮ್ಮಿ ಕಲಿಸ್ಕೊಡ್ತಾ ಇದ್ದಾರೆ. ಈ ಥರ ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಬೇಕು ನೋಡಿ, ಈ ಥರ ಬರಬೇಕು. ಈ ಥರ ಒಂದು ಮಣೆ ಮೇಲೆ ಮಾಡಿ ಟ್ರೈ ಮಾಡಿ. ನೋಡಿ ಈ ಥರ ಮಾಡ್ಕೊಳ್ಳೋದು. ಸಣ್ಣ ಸಣ್ಣದಾಗಿ ಮಾಡಿಕೊಂಡ್ರೆ ತಿನ್ನೋಕ್ಕೂ ಇಷ್ಟ ಆಗುತ್ತೆ. ಈ ಥರ ಸ್ವಲ್ಪನೇ ಮಾಡಿಕೊಂಡು ಎಲ್ಲ ನಾವು ಪ್ಲೇಟಲ್ಲಿ ಇಟ್ಕೊಂಡಿದ್ದೀವಿ. ನಾನು ಮುಂಚೆನೇ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ, ಹಾಗೆ ಇದಕ್ಕೆ ಎಲ್ಲ ಹಾಕೊತಾ ಇದ್ದೀನಿ. ಎಲ್ಲ ಒಂದೊಂದಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಬೇಗ ಹಾಕ್ಕೊಬೇಕು, ಇಲ್ಲಾಂದರೆ ಕೆಳಗಡೆ ಫುಲ್ ಸೀದೋಗ್ಬಿಡುತ್ತೆ. ಈ ಥರ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಇಷ್ಟು ಕಲರ್ ಬಂದರೆ ಸಾಕು. ಇದನ್ನು ತಕ್ಕೊಂಡು ಬಿಡೋಣ. ನೋಡಿ ಈ ಥರ ಇರಬೇಕು, ಈ ಥರ ಸೌಂಡ್ ಬರಬೇಕು. ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.